ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಬಜೆಟ್ ಜಾರಿ ಸವಾಲು ಈಗ ಎದುರಾಗಿದೆ. ಏನಂತಂದ್ರೆ 9 ತಿಂಗಳಲ್ಲಿ ಬರೋಬ್ಬರಿ 55% ಅಷ್ಟು ಅನುದಾನ ಬಳಕೆ ಆಗೋದು ಸಾಧ್ಯನಾ? 3 ತಿಂಗಳಲ್ಲಿ ಬಳಕೆ ಆಗಬೇಕಾಗಿದೆ 45%. ಮಾರ್ಚ್ 31ರ ಒಳಗೆ 1.46 ಲಕ್ಷ ಕೋಟಿಯಷ್ಟು ವೆಚ್ಚ ಆಗಬೇಕಾಗಿದೆ. ಇದೆಲ್ಲವೂ ಹಾಗಾದ್ರೆ ಸಾಧ್ಯನಾ? ಶೇಕಡ 100% ಅಷ್ಟು ಅನುದಾನ ಬಳಕೆ ಸವಾಲನ್ನ ಹಾಕಲಾಗಿದೆ. ಪ್ರಸಕ್ತ 2024-25ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಬರೋಬ್ಬರಿ 9 ತಿಂಗಳಲ್ಲಿ ಪೂರ್ಣ ಅವಧಿಯಲ್ಲಿ ಶೇಕಡ 54.55% ಅಷ್ಟನ್ನ ಮೀರಿಲ್ಲ ಬಜೆಟ್. ಅನುಷ್ಠಾನದ ವೆಚ್ಚ ಮೊತ್ತವನ್ನ ಗಮನಿಸೋದಾದ್ರೆ ಬಾಕಿ 3 ತಿಂಗಳಲ್ಲಿ ಅಂದ್ರೆ ಮಾರ್ಚ್ 31ರ ಒಳಗೆ ವೆಚ್ಚ ಆಗಬೇಕಾಗಿದೆ 1.46 ಲಕ್ಷ ಕೋಟಿ ರೂಪಾಯಿ. ಶೇಕಡ 100% ಅಷ್ಟು ಅನುದಾನ ಬಳಕೆಯೇ ಸದ್ಯಕ್ಕೆ ಸವಾಲಾಗಿರುವಂತದ್ದು. ಕರ್ನಾಟಕದಲ್ಲಿ ಬಜೆಟ್ ಜಾರಿ ಸವಾಲು ಎದುರಾಗಿದೆ. 9 ತಿಂಗಳಲ್ಲಿ 55% ಅಷ್ಟು ಅನುದಾನ ಬಳಕೆ ಆಗಬೇಕಾಗಿದೆ. 3 ತಿಂಗಳಲ್ಲಿ ಬಳಕೆ ಆಗಬೇಕಾಗಿದೆ 45%. ಹೌದು, ಪ್ರಸಕ್ತ 2024-25ನೇ ಸಾಲಿನ ಹಣಕಾಸು ವರ್ಷದಲ್ಲಿ 9 ತಿಂಗಳು ಪೂರ್ಣಗೊಂಡಿದೆ. ಆದರೆ ಈ ಅವಧಿಯಲ್ಲಿ ಬಜೆಟ್ ಅನುಷ್ಠಾನದ ವೆಚ್ಚ ಮೊತ್ತ ಶೇಕಡ 54.55% ಅಷ್ಟನ್ನು ಮೀರಿಲ್ಲ. ಬಾಕಿ 3 ತಿಂಗಳಲ್ಲಿ ಅಂದ್ರೆ ಮಾರ್ಚ್ 31ರ ಒಳಗೆ 1.46 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಆಗಬೇಕಾಗಿತ್ತು. ಶೇಕಡ 100% ಅಷ್ಟು ಅನುದಾನ ಬಳಕೆ ಸವಾಲಾಗಿದೆ. ಅನುದಾನ ಬಳಕೆಯಲ್ಲಿ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣೆ ವಿಭಾಗದ ಪ್ರಥಮ ಸ್ಥಾನದಲ್ಲಿದ್ದು ಶೇಕಡ 91% ಅಷ್ಟು ವೆಚ್ಚ ಮಾಡಿದೆ. ಪ್ರಸಕ್ತ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನವಮಾಸ ಪೂರ್ಣಗೊಂಡಿದ್ದು ಬಜೆಟ್ ಅನುಷ್ಠಾನದ ವೆಚ್ಚ 54.55% ಅಷ್ಟು ಮೀರಿಲ್ಲ. ಬಾಕಿ 3 ತಿಂಗಳಲ್ಲಿ ಅಂದ್ರೆ ಮಾರ್ಚ್ 31ರ ಒಳಗೆ 1.46 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಆಗಬೇಕಾಗಿದ್ದು ಶೇಕಡ 100% ಅಷ್ಟು ಅನುದಾನ ಬಳಕೆ ಸವಾಲೆಂಬಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ಇಲಾಖಾವಾರು ಪೂರ್ವಭಾವಿ ಸಭೆಯನ್ನು ಆರಂಭಿಸುವುದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಪ್ರಸಕ್ತ ಸಾಲಿನ ಬಜೆಟ್ ನಿರೀಕ್ಷಿತ ಮಟ್ಟದಲ್ಲಿ ಅನುಷ್ಠಾನ ಆಗದೇ ಇರೋದು ಎದ್ದು ಕಾಣ್ತಾ ಇದೆ. ಪ್ರಮುಖ ಇಲಾಖೆಗಳಲ್ಲಿ ಅನುದಾನ ಪ್ರಮಾಣ ಸರಾಸರಿ ಶೇಕಡ 55% ಅಷ್ಟಿದ್ರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಇಲಾಖೆಗಳ ಅನುದಾನ ಬಳಕೆ ಪ್ರಮಾಣವೂ ಕೂಡ ಕಡಿಮೆ ಇದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅನುದಾನವೂ ಕಡಿಮೆ ಇದ್ದು ಬಳಕೆ ಪ್ರಮಾಣ ಅದಕ್ಕಿಂತಲೂ ಕಡಿಮೆ ಇರೋದ್ರಿಂದ ವೆಚ್ಚ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿ ಆಗಿರುವುದು ಕಾಣ್ತಾ ಇದೆ. ಸೊ ಈಗ ಗಮನಿಸಬೇಕಾಗುತ್ತೆ, ಸಿದ್ದರಾಮಯ್ಯನವರು ಮಂಡಿಸಿದಂತ 2024-25ನೇ ಸಾಲಿನ ಬಜೆಟ್ನಲ್ಲಿ ಇಲಾಖೆಗಳಿಗೆ 3.7 ಲಕ್ಷ ಕೋಟಿ ರೂಪಾಯಿಯಷ್ಟು ಹಂಚಿಕೆ ಆಗಿತ್ತು. ಆರಂಭಿಕ ಶಿಲ್ಕಿನ ರೂಪದಲ್ಲಿ 14,142 ಕೋಟಿ ರೂಪಾಯಿ ಒಳಗೊಂಡಂತೆ ಒಟ್ಟು 3.22 ಲಕ್ಷ ಕೋಟಿಯಷ್ಟು ಮೀಸಲಿಡಲಾಗಿತ್ತು. ಕಳೆದ ಡಿಸೆಂಬರ್ ಅಂತ್ಯಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು 1.75 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಆ ಮೂಲಕ ವಾರ್ಷಿಕ ಗುರಿಯ ಶೇಕಡ 54.55% ಅಷ್ಟು ಮಾತ್ರ ಸಾಧನೆಯಾಗಿದೆ. ಅನುದಾನ ಬಳಕೆಯಲ್ಲಿ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣೆ ವಿಭಾಗದ ಪ್ರಥಮ ಸ್ಥಾನದಲ್ಲಿದ್ದು ಶೇಕಡ 91% ಅಷ್ಟು ವೆಚ್ಚ ಮಾಡಿದೆ. ನಂತರದ ಸ್ಥಾನದಲ್ಲಿ ಇಂಧನ ಇಲಾಖೆ ಇದ್ದು ಶೇಕಡ 71% ಅಷ್ಟು ಅನುದಾನ ಬಳಸಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ವೈದ್ಯಕೀಯ ಶಿಕ್ಷಣ, ಸಂಸದೀಯ ವ್ಯವಹಾರ ಇಲಾಖೆ ಇಲಾಖೆಯ ಬಳಕೆ ಪ್ರಮಾಣವು ಶೇಕಡ 69% ಅಷ್ಟು ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಗರಿಷ್ಠ ಬಳಕೆ ಇಲಾಖೆಗಳು ಎಷ್ಟೆಷ್ಟು ಇದೆ ಅಂತ ಗಮನಿಸೋದಾದ್ರೆ ಕಂದಾಯ ವಿಪತ್ತು ನಿರ್ವಹಣೆ ಶೇಕಡ 91.23% ಅಷ್ಟಿದ್ರೆ ಇಂಧನ ಶೇಕಡ 71.56% ಇದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಶೇಕಡ 69.73% ಅಷ್ಟಿದೆ. ವೈದ್ಯಕೀಯ ಶಿಕ್ಷಣ ಶೇಕಡ 69.64% ಅಷ್ಟಿದೆ. ಸಂಸದೀಯ ವ್ಯವಹಾರ ಶೇಕಡ 69.41% ಅಷ್ಟಿರುವಂಥದ್ದು. ಇಷ್ಟಿನ ಕನಿಷ್ಠ ಬಳಕೆ ಇಲಾಖೆ ಗಮನಿಸೋದಾದ್ರೆ ಯೋಜನೆ ಸಾಂಖ್ಯಿಕ ಇದೆಲ್ಲ ಶೇಕಡ 6.53% ಅಷ್ಟು ಬಳಕೆಯಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಶೇಕಡ 6.57% ಅಷ್ಟು ಬಳಕೆಯಾಗಿದೆ. ಐಟಿ-ಬಿಟಿ ವಿಜ್ಞಾನ ತಂತ್ರಜ್ಞಾನ ಶೇಕಡ 17.2% ಅಷ್ಟು ಬಳಕೆಯಾದರೆ ಆರ್ಡಿಪಿಆರ್ ಶೇಕಡ 32.33% ಅಷ್ಟು ಬಳಕೆಯಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕೆ, ಸಣ್ಣ ಕೈಗಾರಿಕೆ ಶೇಕಡ 32.61% ಅಷ್ಟು ಬಳಕೆಯಾಗಿದೆ. ಗ್ಯಾರಂಟಿ ಬಳಕೆ ವಿವರವನ್ನು ಗಮನಿಸೋದಾದ್ರೆ ಶಕ್ತಿ ಸಾರಿಗೆಯಿಂದ ಶೇಕಡ 68.17% ಅಷ್ಟು ಬಳಕೆಯಾಗಿದೆ. ಗೃಹಲಕ್ಷ್ಮಿಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 61.68% ಅಷ್ಟು ಬಳಕೆಯಾಗಿದೆ. ಗೃಹ ಜ್ಯೋತಿ ಇಂಧನ ಶೇಕಡ 71.56% ಅಷ್ಟು ಬಳಕೆಯಾಗಿದೆ. ಅನ್ನಭಾಗ್ಯ ಹಾಗೆ ಆಹಾರ ಶೇಖರಣೆ 40.37% ಅಷ್ಟು ವೆಚ್ಚ ಆಗಿದೆ. ಇನ್ನು ಯುವ ನಿಧಿ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ 41.2% ಅಷ್ಟು
ಹಣ ವ್ಯಯ ಆಗಿದೆ.